ಮದ್ಯಪ್ರಿಯರಿಗೆ ಇಲ್ಲೊಂದು ಎಚ್ಚರಿಕೆ ಇದೆ. 5 ದಿನಗಳ ಕಾಲ ಲಿಕ್ಕರ್ ಸಿಗೋದಿಲ್ಲ. ಕುಡಿಯಬೇಕು ಅಂದ್ರೂ ಎಣ್ಣೆ ಸಿಗೋದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಜೂನ್ 1ರಿಂದ 4ನೇ ತಾರೀಕು ಮಧ್ಯರಾತ್ರಿವರೆಗೂ ಮದ್ಯ ಬಂದ್ ಮಾಡಲಾಗಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಹಾಗೂ ಮತ ಎಣಿಕೆ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮದ್ಯ ಬಂದ್ಗೆ ಆದೇಶವನ್ನು ಹೊರಡಿಸಲಾಗಿದೆ. ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಎಣ್ಣೆ ಸಿಗಲ್ಲ. ಆಗ್ನೇಯ ಶಿಕ್ಷಕರ ಚುನಾವಣೆಗೆ 2 ದಿನ, ಮತ ಎಣಿಕೆ 2 ದಿನ ಸೇರಿ ಮದ್ಯ ಬಂದ್ಗೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದು, ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುತ್ತದೆ. ಆಗ್ತಾ ಇದೆ. ಹಾಗಾಗಿ ಡ್ರೈ ಡೇಸ್ ಈ ಬಾರಿ 1ನೇ ತಾರೀಕಿಂದ ಪ್ರಾರಂಭ ಆಗಿರತಕ್ಕಂಥದ್ದು 4ನೇ ತಾರೀಕು ಮಿಡ್ ನೈಟ್ ತನಕನೂ ಕೂಡ ಈ ಒಂದು ಡ್ರೈ ಡೇಯನ್ನು ಮಾಡ್ತಾ ಇದ್ವಿ. ಹಾಗೆಯೇ 144 ಸೆಕ್ಷನನ್ನು ಕೂಡ ಜಾರಿ ಮಾಡಿದ್ವಿ. ಯಾಕೆಂದರೆ ಚುನಾವಣೆಗಳು ಶಾಂತಿಯುತವಾಗಿ, ನ್ಯಾಯಸಮ್ಮತವಾಗಿ, ಮುಕ್ತವಾಗಿ ನಡೀಬೇಕಂತಕ್ಕಂಥ ಉದ್ದೇಶದಿಂದ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಕೂಡ ಈ ದಿನಗಳಲ್ಲಿ ಜಾರಿಯಾಗಿರುತ್ತೆ. ಸರ್, 1ರಿಂದ 1ನೇ ತಾರೀಕುವರೆಗೂ ಹೋಟೆಲ್ಸಲ್ಲಿ ಮೀಟಿಂಗ್ಗಳು, ಸಮಾರಂಭಗಳು ಮಾಡಬಾರ್ದು. ನೀತಿ ಸಂಹಿತೆ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು. ಹಾಗಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತನೂ ಸಹ ಈ ನೀತಿ ಸಂಹಿತೆ ಅಂತಕ್ಕಂಥದ್ದು ಜಾರಿಯಲ್ಲಿರುತ್ತೆ. ಮದ್ಯಪ್ರಿಯರಿಗೆ ಇಲ್ಲೊಂದು ಎಚ್ಚರಿಕೆ ಇದೆ. 5 ದಿನಗಳ ಕಾಲ ಲಿಕ್ಕರ್ ಸಿಗೋದಿಲ್ಲ. ಕುಡಿಯಬೇಕು ಅಂದ್ರೂ ಎಣ್ಣೆ ಸಿಗೋದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಜೂನ್ 1ರಿಂದ 4ನೇ ತಾರೀಕು ಮಧ್ಯರಾತ್ರಿವರೆಗೂ ಮದ್ಯ ಬಂದ್ ಮಾಡಲಾಗಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಹಾಗೂ ಮತ ಎಣಿಕೆ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮದ್ಯ ಬಂದ್ಗೆ ಆದೇಶವನ್ನು ಹೊರಡಿಸಲಾಗಿದೆ. ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಎಣ್ಣೆ ಸಿಗಲ್ಲ. ಆಗ್ನೇಯ ಶಿಕ್ಷಕರ ಚುನಾವಣೆಗೆ 2 ದಿನ, ಮತ ಎಣಿಕೆ 2 ದಿನ ಸೇರಿ ಮದ್ಯ ಬಂದ್ಗೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದು, ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುತ್ತದೆ. ಆಗ್ತಾ ಇದೆ. ಹಾಗಾಗಿ ಡ್ರೈ ಡೇಸ್ ಈ ಬಾರಿ 1ನೇ ತಾರೀಕಿಂದ ಪ್ರಾರಂಭ ಆಗಿರತಕ್ಕಂಥದ್ದು 4ನೇ ತಾರೀಕು ಮಿಡ್ ನೈಟ್ ತನಕನೂ ಕೂಡ ಈ ಒಂದು ಡ್ರೈ ಡೇಯನ್ನು ಮಾಡ್ತಾ ಇದ್ವಿ. ಹಾಗೆಯೇ 144 ಸೆಕ್ಷನನ್ನು ಕೂಡ ಜಾರಿ ಮಾಡಿದ್ವಿ. ಯಾಕೆಂದರೆ ಚುನಾವಣೆಗಳು ಶಾಂತಿಯುತವಾಗಿ, ನ್ಯಾಯಸಮ್ಮತವಾಗಿ, ಮುಕ್ತವಾಗಿ ನಡೀಬೇಕಂತಕ್ಕಂಥ ಉದ್ದೇಶದಿಂದ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಕೂಡ ಈ ದಿನಗಳಲ್ಲಿ ಜಾರಿಯಾಗಿರುತ್ತೆ. ಸರ್, 1ರಿಂದ 1ನೇ ತಾರೀಕುವರೆಗೂ ಹೋಟೆಲ್ಸಲ್ಲಿ ಮೀಟಿಂಗ್ಗಳು, ಸಮಾರಂಭಗಳು ಮಾಡಬಾರ್ದು. ನೀತಿ ಸಂಹಿತೆ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು. ಹಾಗಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತನೂ ಸಹ ಈ ನೀತಿ ಸಂಹಿತೆ ಅಂತಕ್ಕಂಥದ್ದು ಜಾರಿಯಲ್ಲಿರುತ್ತೆ. ಮದ್ಯಪ್ರಿಯರಿಗೆ ಇಲ್ಲೊಂದು ಎಚ್ಚರಿಕೆ ಇದೆ. 5 ದಿನಗಳ ಕಾಲ ಲಿಕ್ಕರ್ ಸಿಗೋದಿಲ್ಲ. ಕುಡಿಯಬೇಕು ಅಂದ್ರೂ ಎಣ್ಣೆ ಸಿಗೋದಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಜೂನ್ 1ರಿಂದ 4ನೇ ತಾರೀಕು ಮಧ್ಯರಾತ್ರಿವರೆಗೂ ಮದ್ಯ ಬಂದ್ ಮಾಡಲಾಗಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಹಾಗೂ ಮತ ಎಣಿಕೆ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮದ್ಯ ಬಂದ್ಗೆ ಆದೇಶವನ್ನು ಹೊರಡಿಸಲಾಗಿದೆ. ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಎಣ್ಣೆ ಸಿಗಲ್ಲ. ಆಗ್ನೇಯ ಶಿಕ್ಷಕರ ಚುನಾವಣೆಗೆ 2 ದಿನ, ಮತ ಎಣಿಕೆ 2 ದಿನ ಸೇರಿ ಮದ್ಯ ಬಂದ್ಗೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದು, ಜಿಲ್ಲೆಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುತ್ತದೆ. ಆಗ್ತಾ ಇದೆ. ಹಾಗಾಗಿ ಡ್ರೈ ಡೇಸ್ ಈ ಬಾರಿ 1ನೇ ತಾರೀಕಿಂದ ಪ್ರಾರಂಭ ಆಗಿರತಕ್ಕಂಥದ್ದು 4ನೇ ತಾರೀಕು ಮಿಡ್ ನೈಟ್ ತನಕನೂ ಕೂಡ ಈ ಒಂದು ಡ್ರೈ ಡೇಯನ್ನು ಮಾಡ್ತಾ ಇದ್ವಿ. ಹಾಗೆಯೇ 144 ಸೆಕ್ಷನನ್ನು ಕೂಡ ಜಾರಿ ಮಾಡಿದ್ವಿ. ಯಾಕೆಂದರೆ ಚುನಾವಣೆಗಳು ಶಾಂತಿಯುತವಾಗಿ, ನ್ಯಾಯಸಮ್ಮತವಾಗಿ, ಮುಕ್ತವಾಗಿ ನಡೀಬೇಕಂತಕ್ಕಂಥ ಉದ್ದೇಶದಿಂದ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಕೂಡ ಈ ದಿನಗಳಲ್ಲಿ ಜಾರಿಯಾಗಿರುತ್ತೆ. ಸರ್, 1ರಿಂದ 1ನೇ ತಾರೀಕುವರೆಗೂ ಹೋಟೆಲ್ಸಲ್ಲಿ ಮೀಟಿಂಗ್ಗಳು, ಸಮಾರಂಭಗಳು ಮಾಡಬಾರ್ದು. ನೀತಿ ಸಂಹಿತೆ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು. ಹಾಗಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತನೂ ಸಹ ಈ ನೀತಿ ಸಂಹಿತೆ ಅಂತಕ್ಕಂಥದ್ದು ಜಾರಿಯಲ್ಲಿರುತ್ತೆ.